ಇನ್ನು ಸತೀಶ್ ಜಾರಕಿಹೊಳಿ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಭೇಟಿಯಾಗಿರುವ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಕೆಲ ಪ್ರಶ್ನೆ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಏನು ಈಗ ಅಧ್ಯಕ್ಷರನ್ನ ಭೇಟಿ ಆಗಿದೆ, ಮತ್ತಾರನ್ನ ಭೇಟಿ ಮಾಡಕ್ಕಾಗುತ್ತೆ? ಅವ್ರು ನಮ್ಮ ಎಐಸಿಸಿ ಅಧ್ಯಕ್ಷರು ಹೋಗಿ ಅವ್ರನ್ನ ಭೇಟಿ ಮಾಡಿದ್ದಾರೆ. ನಾನು ದೆಹಲಿಗೆ ಹೋದಾಗ ಅಧ್ಯಕ್ಷರನ್ನ ಭೇಟಿ ಮಾಡ್ತೀನಿ. ಪಕ್ಷದ ಕಚೇರಿಯಿಂದ ಎಲ್ಲ ರಿಪೋರ್ಟ್ ಕಳಿಸ್ಬೇಕು, ಎಲ್ಲ ಮಾಹಿತಿಯನ್ನ ದೆಹಲಿಯವರು ಕೂಡ ಕಲೆಕ್ಟ್ ಮಾಡ್ತಾ ಇರ್ತಾರೆ. ಅದ್ರದ್ದೊಂದು ಭಾಗ ಇದು ಅಂತ ಹೇಳಿದ್ದಾರೆ. ನಮ್ಮ ಪಾರ್ಟಿ ಲೀಡರ್ ನಮ್ಮ ಅಧ್ಯಕ್ಷನ ಭೇಟಿ ಮಾಡಿದೆ, ಇನ್ಯಾರ ಅಧ್ಯಕ್ಷನ ಭೇಟಿ ಮಾಡ್ತಾರೆ? ಈಗ ನಾನು ನಿಮ್ಮನ್ನು ಭೇಟಿ ಮಾಡ್ದಂಗೆ ನಮಗೂ ನಿಮಗೂ ಒಂದು ಸಂಬಂಧ, ರಾಜಕಾರಣಿಗಳಿಗೂ ಪ್ರೆಸ್ ಅವ್ರಿಗೂ ಒಂದು ಸಂಬಂಧ ಇರ್ತದೆ ಅಂತ ನಮಗೆ ನಮ್ಮ ಅಧ್ಯಕ್ಷಗಳನ್ನ ಭೇಟಿ ಮಾಡೋ ಅಂತ ಒಂದು ಇರ್ತದೆ. ಈಗ ನಾನು ದೆಹಲಿಗೆ ಹೋದಾಗೆಲ್ಲ ನಾನು ನಮ್ಮ ಅಧ್ಯಕ್ಷ ಭೇಟಿ ಮಾಡ್ತೀನಿ, ನಮ್ಮ ಲೀಡರ್ಗಳು ಭೇಟಿ ಮಾಡ್ತೀನಿ. ಈಗ ನೋಡಿ ಹಳ್ಳಿಯಿಂದ ಬಂದವರೆಲ್ಲ ಈಗ ನನ್ನ ಭೇಟಿ ಮಾಡ್ತಾವ್ರೆ, ಹಳ್ಳಿಯಿಂದ ಬಂದವರೆಲ್ಲ ನನ್ನ ಭೇಟಿ ಮಾಡ್ತಾವ್ರೆ. ಹಳ್ಳಿಯಿಂದ ಬಂದವರು, ತಾಲೂಕಿಂದ ಬಂದವರೆಲ್ಲ ನನ್ನ ಭೇಟಿ ಮಾಡಿದೆ ಇನ್ಯಾರು ಭೇಟಿ ಮಾಡೋಕ್ಕಾಗ್ತದೆ? ನೋಡಪ್ಪ, ನಾನು ದಿನಾ ಭೇಟಿ ಮಾಡ್ತಾ ಇರ್ತೀನಿ. ದಿನಾ ವರದಿಗಳು ಇಲ್ಲೇನೇ ನಡೀತಾ ಇದೆ ಅವ್ರಿಗೂ ಹೋಗ್ತಾ ಇರ್ತದೆ. ನಮ್ಮ ಆಫೀಸಲ್ಲಿ ಹೇಳ್ಬಿಟ್ಟಿರ್ತೀವಿ, ಬೆಂಗಳೂರಲ್ಲಿ ಕಾಂಗ್ರೆಸ್ ಕಚೇರಿ ರಾಜ್ಯದಲ್ಲಿ ಏನೇನು ಆಗ್ತದೆ ಎಲ್ಲ ಡೆಲ್ಲಿಗೆ ನಾವು ರಿಪೋರ್ಟ್ ಕಳಿಸ್ಲೇಬೇಕು. ಪೇಪರ್ಲಿ ಏನು ಬರ್ತದೆ, ಮತ್ತೊಂದು ಬರ್ತದೆ. ಅವ್ರ ಹತ್ರನೂ ಒಂದು ಟೀಮ್ ಇದೆ, ಎಲ್ಲ ರಾಜ್ಯದಲ್ಲೂ ಕಲೆಕ್ಟ್ ಮಾಡ್ತಾ ಇರ್ತಾರೆ ಅವರು. ನೀವು ಕೆಪಿಸಿಸಿ ಅಧ್ಯಕ್ಷರು ವರದಿಗಳನ್ನು ಕೊಡ್ತಾ ಇರ್ತೀರಾ ಸರ್? ಯಾರು? ನೀವು ಕೆಪಿಸಿಸಿ ಅಧ್ಯಕ್ಷರು? ನಾನು ಅದಕ್ಕೊಂದು ಟೀಮೇ ಸಪ್ರೇಟ್ ಇದೆ, ರಿಸರ್ಚ್ ಟೀಮ್ ಅಂತ ಒಂದು ಟೀಮ್ ಇದೆ. ಅವರು ಆ ರಿಸರ್ಚ್ ಟೀಮು ಏನೇನು ಆಕ್ಟಿವಿಟೀಸ್ ಆಗ್ತದೆ ಅಂತ ಅವ್ರು ರೆಗ್ಯುಲರ್ ಆಗಿ ಕಳಿಸ್ತಾ ಇರ್ತಾರೆ. ಈ ರೀತಿ ಬೆಳವಣಿಗೆಗಳು ಸಂದೇಶ ಬೇರೆ ಥರದ್ದು ಹೋಗಲ್ವಾ ಅಂತ, ಬೇರೆ ರೀತಿಯ ಸಂದೇಶಗಳು ಹೋಗಲ್ವಾ ಅಂತ? ಈ ರೀತಿ ಭೇಟಿ ಆಗುವಂಥದ್ದು, ಸಭೆಗಳು ನಡೆಸುವಂಥದ್ದು. ನೋಡಪ್ಪ, ಯಾವ ಭೇಟಿನೂ ಪಕ್ಷದ ಕಾರ್ಯಕರ್ತರು, ಮಿನಿಸ್ಟರ್ಸು, MLAs, ಲೀಡರ್ ಭೇಟಿ ಮಾಡೋದು ಸ್ವಾಭಾವಿಕ. ಅದ್ರಲ್ಲಿ ಯಾರು ತಪ್ಪರ್ಥ ತಿಳ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ.